ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಜೂನ್ 6th ಸ್ವೀಡನಲ್ಲಿ ನ್ಯಾಷನಲ್ ಡೇ. ಅದ್ರ ಸೆಲೆಬ್ರೇಷನ್ಗೆ ಇಲ್ಲಿ ಬಂದಿದ್ದೀವಿ. ಫ್ಲ್ಯಾಗ್ ಹಾಸ್ಟಿಂಗ್ ಇರುತ್ತೆ, ಆಮೇಲೆ ನ್ಯಾಷನಲ್ ಆ್ಯಂಥಮ್ ಹಾಡ್ತಾರೆ, ಮ್ಯೂಸಿಕ್ ಎಲ್ಲ ಇರುತ್ತೆ, ಸ್ವಲ್ಪ ಭಾಷಣ ಕೂಡ ಇರುತ್ತೆ. ಎಲ್ಲರಿಗೂ ಬನ್ನು, ಕಾಫಿ, ಜ್ಯೂಸ್, ಕುಕ್ಕೀಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ. ಮಕ್ಕಳಿಗೆ ಆ್ಯಸ್ ಯೂಶ್ವಲ್ ಬಲೂನ್ ಆ್ಯನಿಮಲ್ ಆರ್ಟ್ ಇರುತ್ತೆ. ಎಲ್ಲ ಮಕ್ಕಳು ಕ್ಯೂನಲ್ಲಿ ನಿಂತ್ಕೊಂಡು ಅವ್ರಿಗೆ ಬೇಕಿರೋ ಆ್ಯನಿಮಲ್ಸ್ನ ಮಾಡಿಸ್ಕೋಬೇಕು. ಆಮೇಲೆ ಇವತ್ತಿನ ದಿನ ಯಾರೆಲ್ಲ ಈ ವರ್ಷ ಸಿಟಿಸನ್ಸ್ ಆಗಿರ್ತಾರೆ ಅವರಿಗೆ ಓಚರ್ ಥರ ಗಿಫ್ಟ್ ಥರ ಕೊಡ್ತಾರೆ. ಅವ್ರ ನೇಮ್ನ ಕರೆದ್ಬಿಟ್ಟು ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇಲ್ಲಿವರೆಗೂ ಸ್ವೀಡನ್ನಲ್ಲಿ 5 ವರ್ಷ ಕಂಟಿನ್ಯೂಸ್ ಆಗಿದ್ದರೆ ಸಿಟಿಸನ್ಶಿಪ್ ಸಿಗ್ತಾಯಿತ್ತು. ಬಟ್ ಜೂನಿಂದ ಅಂದರೆ ಈ ತಿಂಗಳಿಂದ ರೂಲ್ಸ್ ಚೇಂಜ್ ಆಗಿದೆ. 8 ವರ್ಷ ಸಿಟಿಸನ್ಶಿಪ್ ಸಿಗೋದಕ್ಕೆ. ಮತ್ತು ಸ್ವೀಡಿಷ್ ಲ್ಯಾಂಗ್ವೇಜ್ ಕೂಡ ಗೊತ್ತಿರಬೇಕು, ಮತ್ತು ಸ್ವೀಡಿಷ್ ಸಿವಿಕ್ ಕಲ್ಚರ್ ಟೆಸ್ಟ್ ಕೂಡ ಪಾಸ್ ಆಗಬೇಕು, ಅಂದ್ರೇ ಸಿಟಿಸನ್ಶಿಪ್ ಸಿಗೋದು. ತುಂಬ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ ಈ ವರ್ಷದಿಂದ. ಇಲ್ಲಿ ಡಕ್ಸ್ ಎಲ್ಲ ಇತ್ತು. ಡಕ್ಸ್ಗೆಲ್ಲ ಸ್ವಲ್ಪ ಫುಡ್ ಹಾಕ್ತಾ ಆರಾಮಾಗಿ ಕುತ್ಕೊಂಡಿದ್ವಿ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು. ಜೂನ್ 6 ಯಾವಾಗಲೂ ರಜಾ ಇರುತ್ತೆ ವೀಕ್ ಡೇಸಲ್ಲಿ ಬಂದರೆ. ಬಟ್ ಇವತ್ತು ಶನಿವಾರ ಬಂದಿರೋದ್ರಿಂದ ಒಂದು ರಜಾ ನಮಗೆ ಸ್ಕಿಪ್ ಆಯಿತು. ಮಕ್ಕಳು ಸ್ವಲ್ಪ ಹೊತ್ತೆಲ್ಲ ಆಟ ಆಡಿದ್ರು. ಆಮೇಲೆ ಅಲ್ಲಿ ಫ್ಲ್ಯಾಗ್ ಕೂಡ ಕೊಡ್ತಾಯಿದ್ರು. ಅರಿಯಾದ್ನಾಗೆ ಒಂದು ಫ್ಲ್ಯಾಗ್ ಕೊಟ್ಟರು. ಸೊ ಅವಳು ಅದನ್ನು ಇಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.